ಸೊ ನಮಸ್ತೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡೆಲ್ಟಾ ಕ್ಯಾಪಿಟಲ್ ಗೇನರ್ಸ್. ಸೊ ನಾನು ಗೋಪಿನಾಥ್, ಡೆಲ್ಟಾ ಕ್ಯಾಪಿಟಲ್ ಗೇನರ್ಸ್ನ ಸಂಸ್ಥಾಪಕ. ಸೊ ಇವತ್ತು ಏನು ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಿದ್ದೀವಿ, ಸೊ ಏನು ವಿಷಯದ ಬಗ್ಗೆ ನಾವು ಇವತ್ತು ಕಲಿಯೋಕ್ಕೆ ಹೋಗ್ತಿದ್ದೀವಿ, ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ಸೆಬಿ ಅಂದರೆ ಸ್ಟಾಕ್ ಮಾರ್ಕೆಟ್ನ ರೆಗ್ಯುಲೇಟರಿ ಬೋರ್ಡ್ಸ್ಗಳು ಮತ್ತು ಎಕ್ಸ್ಚೇಂಜಸ್ಗಳ ಬಗ್ಗೆ. ಸ್ಟಾಕ್ ಮಾರ್ಕೆಟ್ನ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ, ಅದು ಯಾವ ರೆಗ್ಯುಲೇಟರಿ ಬೋರ್ಡು ಮತ್ತು ಯಾವ್ಯಾವ ಥರ ಸ್ಟಾಕ್ ಎಕ್ಸ್ಚೇಂಜಸ್ಸು ಇಂಡಿಯಾದಲ್ಲಿ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಮೊದಲನೇದಾಗಿ ಈ ಸ್ಟಾಕ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡೋದು ಯಾರು ಅಂತ ಹೇಳಿದ್ರೆ ಸೆಬಿ. ಯಾರು ಸರ್? ಇವಾಗ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತೀರಾ, ಇದಕ್ಕೆ ಯಾರು ಅಥಾರಿಟಿ, ಯಾರು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇವರು ಸ್ಟಾಕ್ ಮಾರ್ಕೆಟ್ನ ಕಂಟ್ರೋಲ್ ಮಾಡೋದು. ಇದು ಯಾವಾಗ ಬಂತು ಅಂತ ಹೇಳಿದ್ರೆ 1992. ಕ್ಲಿಯರಾ? ಇದರ ಅಂಡರಲ್ಲಿ ನಮಗೆ ಎರಡು ಮಾರ್ಕೆಟ್ಗಳು ಬರ್ತದೆ. ಸೊ ಸೆಬಿ ಅನ್ನೋ ಒಂದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ನೋ ಒಂದು ರೆಗ್ಯುಲೇಟರಿ ಬೋರ್ಡ್ ಕೆಳಗಡೆ BSE ಅಂತ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಬರುತ್ತೆ, ಮತ್ತು NSE ಅಂತ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಬರುತ್ತೆ. ಕ್ಲಿಯರಾ? ಯಾವ್ದು ಅಂಡರ್ಗಳು ಬರುತ್ತೆ? ಸೆಬಿ ಅಂಡರ್ಗೆ ಬರುತ್ತೆ. ಸೊ BSEಯಲ್ಲಿ ನಿಮಗೆ ಒಂದು 6100ಕ್ಕಿಂತ ಹೆಚ್ಚಿಗೆ ಕಂಪನಿಗಳಿದೆ. NSEಯಲ್ಲಿ ಒಂದು 2100ಕ್ಕಿಂತ ಹೆಚ್ಚಿಗೆ ಕಂಪನಿಗಳಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು. ಸೊ ನಾನು ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಈಗ ಟೈಮು 2025 ಒಂದು ಜೂನಲ್ಲಿ ಆಲ್ಮೋಸ್ಟ್ ನಾನು ಈ ವಿಡಿಯೋ ಮಾಡ್ತಿರೋದು. ಲೆಕ್ಕ ಇಟ್ಕೊಳ್ಳಿ, ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟೆಷ್ಟು ಬರುತ್ತೆ ಯಾರಿಗೂ ಗೊತ್ತಿಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಕ್ಲಿಯರಾ? ಸೊ ನಿಮ್ಗೆ ಗೊತ್ತು, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಏನು ಒಂದು ಕಂಪನಿ ಸ್ಟಾಕ್ ಮಾರ್ಕೆಟಿಗೆ ಬರಬೇಕಂದ್ರೆ ಯಾರ ಹತ್ರ ಪರ್ಮಿಷನ್ ತೊಗೋಬೇಕು? ಸೆಬಿ ಹತ್ರ ಪರ್ಮಿಷನ್ ತೊಗೋಬೇಕು. ಅಂದರೆ IPO ಲಾಂಚ್ ಮಾಡಬೇಕು ಅಂತ ಹೇಳಿದ್ರೆ ಯಾರ ಹತ್ರ ಪರ್ಮಿಷನ್ ತೊಗೋಬೇಕು? ಸೆಬಿ ಹತ್ರ ಪರ್ಮಿಷನ್ ತೊಗೋಬೇಕು. ಸೆಬಿ ಹತ್ರ ಪರ್ಮಿಷನ್ ತೊಗೊಂಡ್ಮೇಲೆ ಎರಡು ಥರ IPOಗಳು ಹೇಳಿದೆ. ಒಂದು SME IPO, ಇನ್ನೊಂದು ಮೈನ್ ಬೋರ್ಡ್ ಅಂತ ಹೇಳಿದೆ. ಎರಡು ಮೈನ್ ಬೋರ್ಡ್ ಕಂಪನಿಗಳನ್ನೆಲ್ಲ ನಿಮ್ಗೆ ಎಲ್ಲಿ ಲಿಸ್ಟ್ ಮಾಡೋಕ್ಕೆ ಬಿಡ್ತಾರೆ ಅಂತ ಹೇಳಿದ್ರೆ NSE ಆ್ಯಂಡ್ BSE ಎರಡರಲ್ಲೂ ಬಿಡ್ತಾರೆ. ಬಟ್ SME ಆಲ್ಮೋಸ್ಟ್ ಎಲ್ಲಿ ಲಿಸ್ಟ್ ಆಗುತ್ತೆ ಅಂತ ಹೇಳಿದ್ರೆ BSEಲಿ ಮಾತ್ರನೇ ಲಿಸ್ಟ್ ಆಗುತ್ತೆ. SME ಕಂಪನಿಗಳು, ಮೆಜಾರಿಟಿ ಆಫ್ ದ SME ಕಂಪನೀಸ್ಗಳು ಅಂದರೆ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಕಂಪನಿಗಳು BSEಯಲ್ಲಿ ಲಿಸ್ಟ್ ಆಗ್ತವೆ. ಕ್ಲಿಯರಾ? ಇವಾಗ ನೀವೇ ಹೇಳಿ, BSE ಅಂತ ಹೇಳಿದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ. NSE ಅಂತ ಹೇಳಿದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿ. ಸೊ ಈ ಎರಡು ಸ್ಟಾಕ್ ಎಕ್ಸ್ಚೇಂಜ್ಗಳನ್ನ ಕಂಟ್ರೋಲ್ ಮಾಡ್ತಿರೋದು ಯಾರು ಅಂತ ಹೇಳಿದ್ರೆ ಸೆಬಿ. ಇಲ್ಲೇ ಗೊತ್ತಾಗ್ತಿತ್ತಲ್ಲ, 2100 ಕಂಪ್ನಿ ಇಲ್ಲಿದೆ, 6100 ಕಂಪ್ನಿ ಇಲ್ಲಿದೆ. ಸೊ ಇವ್ರನ್ನೆಲ್ಲ ಫುಲ್ಲು ಟೋಟಲಾಗಿ ಕಂಟ್ರೋಲ್ ಮಾಡ್ತಿರೋದು ಯಾರು ಅಂತ ಹೇಳಿದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇವರೇ. ಕ್ಲಿಯರಾ? ಸೊ ಈ ಒಂದು BSE ಯಾವಾಗ ಬಂತು ಅಂತ ಹೇಳಿದ್ರೆ 1875ರಲ್ಲಿ. NSE ಯಾವಾಗ ಬಂತು ಅಂತ ಹೇಳಿದ್ರೆ 1992 ಅಥವಾ 93, ಈ ಒಂದು ಇಯರ್ ಇನ್ ಬಿಟ್ವೀನ್ ಬರುತ್ತದು, ಲಾಂಚ್ ಆಗುತ್ತೆ. ಬಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, BSE ಬಂದ್ಬಿಟ್ಟು 1875 ಅಂತ ಹೇಳಿದ್ರೆ ಬ್ರಿಟಿಷರ ಕಾಲದಿಂದನೂ ಇದೆ. ಇದು ಬ್ರಿಟಿಷರ ಕಾಲದಿಂದನೂ ಈ ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಅಂದರೆ ಒನ್ ಆಫ್ ದ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಏಷ್ಯಾ. ಇಂಡಿಯಾ ಅಲ್ಲ, ಏಷ್ಯಾದಲ್ಲೇ ತುಂಬ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು ಅಂತ ಹೇಳಿದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜೇ. ಸೊ ಈ ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಬಂದಿದ್ದು ಯಾವಾಗ? ಸ್ಥಾಪನೆ ಆಗಿದ್ದು 1875. ಆದರೆ ಸೆಬಿ ಬಂದಿದ್ದು ಯಾವಾಗ? 1992. ಸೆಬಿಗಿಂತ ಮುಂಚೆಯಿಂದನೂ ಇದೆ ತಾನೇ BSE, ಕರೆಕ್ಟೇ ಇಲ್ವಾ? ನೀವೇ ಇಸ್ವಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. 1992 ಬಂದಿದ್ದು ಸೆಬಿ, ಬಟ್ BSE ಬಂದಿದ್ದು ಯಾವಾಗ? 1875. ಆದರೂ ಕೂಡ BSEನ ಸೆಬಿ ಕಂಟ್ರೋಲ್ ಮಾಡ್ತಿದೆ ಅಂದರೆ ಅದು ಹೆಂಗೆ? ನೀವು ಯೋಚನೆ ಮಾಡಿ ನೋಡಿ. ಆದ್ರೂ ಈ ಒಂದು ಸೆಬಿ BSEನ ಹೆಂಗೆ ಕಂಟ್ರೋಲ್ ಮಾಡ್ತಿದೆ? ಸರ್, ಸ್ವತಂತ್ರ ಬಂತು, ಅದಕ್ಕೆ ಗೌರ್ಮೆಂಟ್ ಎಲ್ಲ ಫಾರ್ಮ್ ಆಯಿತು, ಅದಕ್ಕೆ ಸೆಬಿ ಕಂಟ್ರೋಲ್ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪು. ಅದಲ್ಲ ಆನ್ಸರು. ಏನು ಆನ್ಸರ್ ಅಂತ ಹೇಳ್ತೀನಿ ನಿಮಗೆ. ಏನು ಆನ್ಸರ್ ಅಂತ ಹೇಳಿದ್ರೆ, ನಿಮಗೆ 1992 ಒಂದು ಸ್ಕ್ಯಾಮ್ ಆಗುತ್ತೆ. ಏನು ಸ್ಕ್ಯಾಮು? ಹರ್ಷತ್ ಮೆಹ್ತಾ ಸ್ಕ್ಯಾಮ್ ಅಂತ ಹೇಳಿ. ಹರ್ಷತ್ ಮೆಹ್ತಾ ಸ್ಕ್ಯಾಮು 1992 ಆಗುತ್ತೆ. 1992 ಅಂದರೆ ಆಲ್ಮೋಸ್ಟ್ ಇನ್ನೂ NSE ಬಂದಿಲ್ಲ, BSE ಟೈಮಲ್ಲಿ ಆಗಿದ್ದದು. ಏನು ಸ್ಕ್ಯಾಮ್ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಇದು ಸೀರೀಸ್ ಎಲ್ಲ ಸಿಗುತ್ತೆ ನಿಮಗೆ ಯೂಟ್ಯೂಬಲ್ಲಿ, ಇಲ್ಲ ಅಮೆಝಾನ್ ಪ್ರೈಮಲ್ಲಿ ಈ ಸೀರೀಸ್ ಸಿಗುತ್ತೆ ನೋಡಿ. ಎಲ್ಲರೂ ಇದಕ್ಕೋಸ್ಕರ ಆದರೂ
ಈಗ HDFC ಬ್ಯಾಂಕು, ICICI ಬ್ಯಾಂಕು ಈ ಥರ 2 ಬ್ಯಾಂಕ್ ಇದೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಈಗ HDFC ಬ್ಯಾಂಕಿಗೆ ಏನೋ ಎಮರ್ಜೆನ್ಸಿಯಾಗಿ ದುಡ್ಡು ಬೇಕು ಅಂದ್ಕೊಳ್ಳಿ, ಇವ್ರು ಹೋಗಿ ICICI ಬ್ಯಾಂಕ್ ಹತ್ರ ಡೈರೆಕ್ಟಾಗಿ ಕೇಳಂಗಿಲ್ಲ. ಆಗ ಮಧ್ಯವರ್ತಿ ಒಬ್ಬರು ಇದ್ದರು, ಮನಿ ಮಾರ್ಕೆಟ್ ಅಂತ ಹೇಳಿ. ಇದು ಗೌರ್ಮೆಂಟ್ ಅಂಡರಲ್ಲೇ ರನ್ ಆಗ್ತಿದ್ದು. ಈ ಒಂದು ಮನಿ ಮಾರ್ಕೆಟ್ನ ಕಂಟ್ರೋಲ್ ಅಂದರೆ ನಡೆಸ್ತಿದ್ದು ಯಾರು ಅಂತ ಹೇಳಿದ್ರೆ ಹರ್ಷದ್ ಮೆಹ್ತಾ, ಅಂದರೆ ಅವರೇ ಚೇರ್ಮನ್ ಥರ ಇದ್ದಿದ್ದು. ಸೊ HDFC ಬ್ಯಾಂಕ್ ದುಡ್ಡು ಬೇಕಂದರೆ ICICI ಹತ್ರ ಡೈರೆಕ್ಟಾಗಿ ಕೇಳಂಗಿಲ್ಲ. HDFC ಅವ್ರು ಬಂದು ಹರ್ಷದ್ ಮೆಹ್ತಾ ಹತ್ರ ಕೇಳಬೇಕು. ಹರ್ಷದ್ ಮೆಹ್ತಾ ಹತ್ರ ಕೇಳಬೇಕಂದ್ರೆ HDFC ಅವರು ಬ್ಯಾಂಕ್ನ ರೆಸಿಪ್ಟ್ ಕೊಡಬೇಕು. ಆಗ ಹರ್ಷದ್ ಮೆಹ್ತಾ ಬ್ಯಾಂಕ್ ರೆಸಿಪ್ಟ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ICICI ಬ್ಯಾಂಕ್ ಹತ್ರ ಕೊಟ್ಟಾಗ ಆ ಬ್ಯಾಂಕ್ ರೆಸಿಪ್ಟ್ನ ಇವ್ರು ಕಲೆಕ್ಟ್ ಮಾಡಿಕೊಂಡು ದುಡ್ಡು ಕೊಡ್ತಾರೆ. ಆ ದುಡ್ಡು ಡೈರೆಕ್ಟಾಗಿ HDFCಗೆ ಹೋಗಲ್ಲ, ಮತ್ತು ಹರ್ಷದ್ ಮೆಹ್ತಾ ಕೈಗೇ ಹೋಗೋದು. ಆಮೇಲೆ ಇವರು ಈ ದುಡ್ಡನ್ನ ತೊಗೊಂಬಂದು HDFC ಕೊಡ್ತಿದ್ರು. ಈ ಥರ ಒಂದು ನಡೀತಾ ಇತ್ತು. ಅದು ಕೆಲವೊಂದು ಹಿಂಗೆ ನಡೀತಿರ್ಬೇಕಾದಾಗ ಹರ್ಷದ್ ಮೆಹ್ತಾಗೆ ಒಂದು ಐಡಿಯಾ ಬರುತ್ತೆ. ಆ್ಯಕ್ಚುಲಿ ಹರ್ಷದ್ ಮೆಹ್ತಾ ಮೋಸ ಮಾಡಿದ್ದಾರೆ ಜನಕ್ಕೆ ಅಂತ ಹೇಳಿದ್ರೆ ಮೋಸ ಮಾಡಿಲ್ಲ, ಲೂಪ್ ಹೋಲ್ನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡ್ರು ಅಷ್ಟೇ ಅವರು. ಯಾವ ಥರ ಅಂತ ಹೇಳ್ತೀನಿ ನೋಡಿ. ಈಗ HDFC ಬ್ಯಾಂಕು ದುಡ್ಡು ಬೇಕಂತ ಬ್ಯಾಂಕ್ ರಿಸಿಪ್ಟ್ ಕೊಟ್ಟ, ಇವನು ತೊಗೊಂಡಾಗ ಇವನ ಕೈಲೂ ಕೊಟ್ಟ, ICICI ಬ್ಯಾಂಕ್ ಅವನು ದುಡ್ಡು ಕೊಟ್ಬಿಟ್ಟ. ಬಟ್ ICICI ಬ್ಯಾಂಕ್ ಅವನು ಕೊಟ್ಟಿದ್ದ ದುಡ್ಡನ್ನ HDFC ಬ್ಯಾಂಕಿಗೆ ಇಮಿಡಿಯೇಟಾಗಿ ಅವ್ನು ಕೊಡಲ್ಲ. ಏನು ಮಾಡ್ತಾನೆ ಗೊತ್ತಾ ಹರ್ಷದ್ ಮೆಹ್ತಾ, ಇರಪ್ಪ HDFC ಬ್ಯಾಂಕ್ 1 ತಿಂಗಳು ಟೈಮ್ ಆಗುತ್ತೆ, ಇದು 15-20 ದಿವಸ ಪ್ರೊಸೀಜರ್ ಟೈಮಿಂಗ್ಸು ಅಂತ ಸುಳ್ಳು ಹೇಳ್ತಾನೆ. ಬಟ್ ಆಲ್ರೆಡಿ ಅವ್ನ ಕೈಲಿ ದುಡ್ಡು ಬಂದಿರುತ್ತೆ. ಆ ದುಡ್ಡನ್ನ ತೊಗೊಂಡು ಅವನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ಕೊಂಡ್ಬಿಡ್ತಾನೆ. ಈ ಥರ ನಡೀತಾ ಇರುತ್ತೆ. ಅದು ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ 1992ರಲ್ಲಿ ಗೊತ್ತಾಗುತ್ತೆ. ಆಗ ಗೊತ್ತಾದಾಗ ಸರ್ಕಾರ ಎಚ್ಚೆತ್ಕೊಂಡು ಸೊ ಈ ಥರಗಳು ಆಗ್ತಿದೆ ಅಂತೇಳಿ 1992ಅಲ್ಲಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆನ ಜಾರಿಗೆ ತಂದು ಸ್ಟಾಕ್ ಮಾರ್ಕೆಟ್ನ ಕಂಟ್ರೋಲಿಗೆ ತರುತ್ತೆ. ಇಷ್ಟು ಅರ್ಥ ಆಯ್ತಾ? ಓಕೆ. ಈಗ BSEಯಲ್ಲಿ ತಾನೇ ಈ ಕತೆ ಆಗಿದ್ದು. ಆಗ ಜನಕ್ಕೆ BSE ಮೇಲೆ ನಂಬಿಕೆ ಹೋಗುತ್ತಾ ಹೋಗಲ್ವಾ? ಇರುತ್ತೆ, ಆದರೂ ಒಂದು ಫಿಯರ್ ಇರುತ್ತೆ. ಅದಕ್ಕೆ ಆಮೇಲೆ ಗೌರ್ಮೆಂಟು ಅಂದರೆ ಸೆಬಿ ಎಲ್ಲ ಸೇರಿಕೊಂಡು ಸೊ NSE ಅಂತ ಒಂದು ಹೊಸ ಸ್ಟಾಕ್ ಎಕ್ಸ್ಚೇಂಜ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಯಾವ ವರ್ಷ? ಅದೇ ಈ ಸ್ಕ್ಯಾಮ್ ಆಗಿದ್ದ ವರ್ಷ ಮತ್ತು ನೆಕ್ಸ್ಟ್ ವರ್ಷದ ಇನ್ ಬಿಟ್ವೀನಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಕ್ಲಿಯರಾ? ಸೊ BSEಗೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಸಾಧ್ಯ ಆದಷ್ಟು ನಿಲ್ಲಿಸಿ. ಯಾಕಂದರೆ ಸಿಕ್ಕಾಪಟ್ಟೆ ಸ್ವಲ್ಪ ಅಲ್ಲಿ ಮೈಕ್ರೋ ಕ್ಯಾಪ್ಗಳಲ್ಲಿ ಲಿಸ್ಟ್ ಆಗೋ ಕಾರಣದಿಂದ ಸ್ವಲ್ಪ ಫ್ರಾಡ್ ಆಗುತ್ತೆ. ಬಟ್ ಇದು NSE ಸ್ವಲ್ಪ ಸೇಫ್ ಇದೆ, ಸ್ವಲ್ಪ ಅಲ್ಲ ಜಾಸ್ತಿ ಸೇಫೇ. ಯಾಕಂದರೆ NSEಗೆ ಒಂದು ಸ್ಟಾಕ್ನ ಲಿಸ್ಟ್ ಮಾಡೋದು ಅಷ್ಟು ಸುಲಭದ ಮಾತೇ ಅಲ್ಲ, ಸಿಕ್ಕಾಪಟ್ಟೆ ಪ್ರೊಸೀಜರ್ ಇರುತ್ತೆ. ಅದಕ್ಕೆ NSEನ ತಂದಿದ್ದು. BSEಲಿ ಈ ಥರ ಆಯಿತು ಅಂತೇಳಿ ಆಮೇಲೆ NSE ಅಂತ ಬಂದಿದ್ದು. ಸೊ ನೀವೇನೇ ಶೇರ್ಸ್ ಬೈ ಮಾಡಿದ್ರು ಕೂಡ ಪ್ರಿಫರ್ NSE ಓನ್ಲಿ. ಕ್ಲಿಯರ್? ಸೊ ಈ ಥರ 2 ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಈ 2 ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಿಮಗೆ ರಿಲಯನ್ಸು ಇಲ್ಲೂ ಸಿಗುತ್ತೆ. ಯಾಕಂದರೆ NSE ಬರೋದಕ್ಕೆ ಮುಂಚೆಯಿಂದಲೇ ಇದೆಯಲ್ಲ, ರಿಲಯನ್ಸು ಮತ್ತು ಆದಿತ್ಯ ಬಿರ್ಲಾ ಎಲ್ಲ ಅವಾಗಿಂದಲೇ ಇಲ್ಲಿ ಟ್ರೇಡ್ ಆಗ್ತಿದೆ. ಸೊ ದೊಡ್ಡ ಕಂಪನಿಗಳನ್ನ ನೀವು ರಿಲಯನ್ಸಲ್ಲಿ ತೊಗೊಳ್ಳೋದು ಅಂತ ಇದು BSEಲಿ ತೊಗೊಳ್ಳೋದು ತಪ್ಪೇನಿಲ್ಲ. ಬಟ್ ಸಣ್ಣ ಪುಟ್ಟ ಕಂಪ್ನಿ, ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ನೆಲ್ಲ BSEಲಿ ತೊಗೊಳಕ್ಕೆ ಹೋಗ್ಬಿಡಿ, NSEಯಲ್ಲೇ ತೊಗೊಳ್ಳಿ. ಸೊ ಈ ಥರ 2 ಎಕ್ಸ್ಚೇಂಜ್ ಇದಲ್ವಾ, ಒಂದು NSE BSE ಅಂತೇಳಿ. ಬಟ್ ನಮ್ಮ ದೇಶದಲ್ಲಿ ಎಷ್ಟು ಸ್ಟಾಕ್ ಎಕ್ಸ್ಚೇಂಜ್ ಇತ್ತು ಗೊತ್ತಾ ನಿಮಗೆ? ಮೊದಲು 42 ಸ್ಟಾಕ್ ಎಕ್ಸ್ಚೇಂಜ್ ಇತ್ತು. ಎಷ್ಟು? 42 ಸ್ಟಾಕ್ ಎಕ್ಸ್ಚೇಂಜಸ್ ಇತ್ತು. ಆ 42 ಯಾವುದಾದ್ರು ಅಂತ ಹೇಳಿದ್ರೆ ಉದಾಹರಣೆಗೆ ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜ್, ಮಂಗಳೂರು ಸ್ಟಾಕ್ ಎಕ್ಸ್ಚೇಂಜ್, ಕೆನರಾ ಸ್ಟಾಕ್ ಎಕ್ಸ್ಚೇಂಜ್, ಕೋಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್, ಹೈದರಾಬಾದ್ ಸ್ಟಾಕ್ ಎಕ್ಸ್ಚೇಂಜ್, ಮೆಡ್ರಾಸ್ ಸ್ಟಾಕ್ ಎಕ್ಸ್ಚೇಂಜ್, ಈ ಥರ ಸುಮಾರು ಇದ್ವು. ಸೊ ಅದನ್ನೆಲ್ಲ ಈಗ ಏನು ಮಾಡಿಬಿಟ್ಟಿದ್ದಾರೆ, ಈ ಒಂದು 2 ಎಕ್ಸ್ಚೇಂಜ್ಗೆ ಅಂಡರಲ್ಲೇ ಸಬ್ ಯೂನಿಟ್ ಮಾಡಿಬಿಟ್ಟಿದ್ದಾರೆ. ಸಬ್ ಅಂಡರ್ ಅದ್ರ ಕೆಳಗಡೆನೇ ಮಾಡಿಬಿಟ್ಟಿದ್ದಾರೆ, ಅದರ ಅಂಡರ್ಗೆ ಸೇರಿಸ್ಬಿಟ್ಟಿದ್ದಾರೆ. ಬಟ್ ಈಗ ಅದರಲ್ಲಿ ವ್ಯಾಪಾರ ನಡೀತಿದೆ ಅಂತ ಹೇಳಿದ್ರೆ ವ್ಯಾಪಾರಗಳು ಅಷ್ಟೇ ನಡೀತಿಲ್ಲ. ಕ್ಲಿಯರಾ? ಸೊ ಒಂದಂತೂ ನಿಮ್ಗೆ ಅರ್ಥ ಆಯಿತು, ಸ್ಟಾಕ್ ಮಾರ್ಕೆಟ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕಂಟ್ರೋಲ್ ಮಾಡ್ತಾರೆ. ಅಲ್ಲಿ 2 ಎಕ್ಸ್ಚೇಂಜಸ್ಗಳಿಗೆ ಮೇಯ್ನ್ ಆಗಿರೋದು ಯಾವುದು? ಒಂದು BSE, ಇನ್ನೊಂದು NSE. ಸೊ BSE ಯಾವಾಗ ಸ್ಥಾಪನೆ ಆಯಿತು, NSE ಯಾವಾಗ ಸ್ಥಾಪನೆ ಆಯಿತು, ಮತ್ತು ಏನು ಸ್ಕ್ಯಾಮ್ ಆಯಿತು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ಸೊ ಏನೇ ವ್ಯವಹಾರ ಮಾಡಿದ್ರು NSEಲಿ ಮಾಡಿ ಅನ್ನೋ ಥರ ನಾನು ಹೇಳಕ್ಕೆ ಬರ್ತಿದ್ದೀನಿ ಅಷ್ಟೇ. ಇದು ಸಿಂಪಲ್ಲು. ಸೊ ಈ ಒಂದು ಇನ್ಫಾರ್ಮೇಷನ್ ನಾನು ಏನು ಇವತ್ತು ಇದ್ರ ಬಗ್ಗೆ ನಿಮಗೆ ಪಾಠ ಹೇಳ್ಕೊಟ್ಟಿದ್ದೀನಿ, ನಿಮಗೆ ನಿಜವಾಗ್ಲೂ ಯೂಸ್ ಆಗಿದೆ ಅನ್ನೋದೇ ಆದರೆ ನಮ್ಮ ಪೇಜ್ನ ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಪೇಜ್ನ ಫಾಲೋ ಮಾಡಿ, ನಮ್ಮ ಡೆಲ್ಟಾ ಕ್ಯಾಪಿಟಲ್ ಗೇನರ್ಸ್ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮಗೇನಾದರೂ ನಮ್ಮ ಹತ್ರ ಕಲಿಬೇಕು ಸರ್, ನೀವು ಹೇಳ್ಕೊಡ್ತಿರೋ ವಿಷಯ ನಮಗೆ ತುಂಬ ಇಷ್ಟ ಆಗ್ತಿದೆ, ನಿಮ್ಮ ಹತ್ರ ನಾವು ಕಲಿಬೇಕು ಅನ್ನೋದೇ ಆದರೂ ಕೂಡ ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿರ್ತೀನಿ, ನೀವು ಇದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 9980017113. ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು.
ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕರೆ ಮಾಡಿ ಅದನ್ನು ಸಾಲ್ವ್ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಬಿ ಅಂದರೆ ಏನು, BSc NSc ಅಂದ್ರೆ ಏನು, ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ವಿಷಯ ಹೇಳಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ, CDSL ಮತ್ತು NSDL ಇವರಿಬ್ಬರ ಪಾತ್ರ ಏನು, ಅವರು ಏನೇನು ಮಾಡ್ತಾರೆ, ಅದರಿಂದ ನಮಗೆ ಇನ್ವೆಸ್ಟರ್ಸ್ಗಳಿಗೆ ಏನೇನು ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.